ಯಕ್ಷಗಾನ ಕ್ಷೇತ್ರ ನಿಮಗೆ ತೃಪ್ತಿಯ ಕ್ಷೇತ್ರ ಆಗಿ ಬೆಳೆದಿದೆಯೋ ಅಂತ ಹೇಳಿ? ನಮ್ಮ ವೇಷ ಮಾಡಿ ನಾವು ಮಲ್ಕೊಳ್ಳುವುದಲ್ಲ, ನಾನು ನನ್ನ ಹಿರಿಯ ಕಲಾವಿದರಿಗೆ ಹೇಳುವುದಷ್ಟೇ. ನಾವು ಆಟ ಆದ ಮೇಲೆ ನಮ್ಮ ವೇಷ ಆದ ಮೇಲೆ ಮಲ್ಕೊಳ್ಬಾರ್ದು. ಹಿರಿಯ ಕಲಾವಿದರು ಏನು ಮಾಡ್ತಾರೆ ಅದನ್ನು ನೋಡಿದರೆ ಆ ಪಾತ್ರದ ಅನುಭವ ನಮಗಾಗ್ತದೆ. ಅವರು ಯಾವ ಪದ್ಯಕ್ಕೆ ಎಷ್ಟು ಮಾತಾಡ್ತಾರೆ, ಕೇವಲ ನಮ್ಮ ಪದ್ಯವನ್ನೇ ನಾವು ತಿಳಿದ್ರೆ ಸಾಕು. ನಮ್ಮ ಎದುರು ಪಾತ್ರಧಾರಿಗಳ ಪದ್ಯವನ್ನು ನಾವು ಪ್ರಸಂಗದ ಪದ್ಯಗಳನ್ನು ಪ್ರಸಂಗದ ಎಲ್ಲ ಪದ್ಯಗಳನ್ನು ತಿಳಿದ್ರೆ ಒಬ್ಬ ಕಲಾವಿದ ಮೆರೆಯುವುದಕ್ಕೆ ಸಾಧ್ಯ. ಅವನ ಗೋವಿಂದ ಭಟ್ರು ಧರ್ಮಸ್ಥಳ ಮೇಳದ 32 ವರ್ಷಗಳ ತಿರುಗಾಟ ಅಂತ ಹೇಳಿದ್ರಿ. ಅಲ್ಲಿ ತಿರುಗಾಟವನ್ನು ಆರಂಭದ ದಿನಗಳಲ್ಲಿ ಕೋಡಂಗಿಯೋ ಪುಂಡು ವೇಷವೋ ಹೀಗೆ ಮುಂದುವರಿತಾ ಇದ್ರಿ. ನಿಮಗೆ ಅರ್ಥಗಾರಿಕೆಯಲ್ಲಿ ರಂಗಸ್ಥಳದಲ್ಲಿ ಮೆರೆಯುವುದಕ್ಕೆ ಯಾರು ಪೂರಕ ಆದರು ಅಂತ ಹೇಳಿ ಹೇಗೆ ನೀವು ಅದರಲ್ಲಿ ತೊಡಗಿಸಿಕೊಂಡ್ರಿ? ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ, ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ. ಯಕ್ಷ ಪಯಣದ ಕಥೆಯನ್ನ ಈ ಹಿಂದೆ ಅನೇಕ ಕಲಾವಿದರ ಜೊತೆಗೆ ನೀವು ನೋಡಿರ್ತೀರಿ, ಅವರ ಯಕ್ಷ ಪಯಣದ ಕಥೆಯ ಅನುಭವವನ್ನ ಕೇಳಿರ್ತೀರಿ. ಇವತ್ತು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜೊತೆಯಾಗುವಂತವರು ಹಿರಿಯ ಯಕ್ಷಗಾನ ಕಲಾವಿದರು. ಧರ್ಮಸ್ಥಳ ಮೇಳದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘವಾಗಿ ತಿರುಗಾಟವನ್ನು ನಡೆಸಿ ದಿಗ್ಗಜ ಕಲಾವಿದ ಅಂತ ಹೇಳಿ ಕರೆಸಿಕೊಂಡಿರುವಂತಹ ನಿಟ್ಲೆ ಗೋವಿಂದ ಭಟ್ರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಜೊತೆಯಾಗ್ತಾ ಇದ್ದಾರೆ. ಅವರ ಯಕ್ಷ ಪಯಣದ ಒಂದಷ್ಟು ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಬಹಳ ಜನ ಕಮೆಂಟಿನಲ್ಲಿ ಕೇಳ್ತಾ ಇದ್ರು, ನಿಟ್ಲೆ ಗೋವಿಂದ ಭಟ್ರ ಯಕ್ಷ ಪಯಣದ ಕಥೆಯನ್ನ ತಿಳಿಸಿ ಅಂತ ಹೇಳಿ. ಹಾಗಾಗಿ ಅವರನ್ನೇ ನಿಮ್ಮ ಮುಂದೆ ತರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ತಡ ಮಾಡುವುದಿಲ್ಲ, ಕಾರ್ಯಕ್ರಮವನ್ನು ಆರಂಭಿಸ್ತೇನೆ. ಗೋವಿಂದ ಭಟ್ರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ. ನಿಟ್ಲೆ ಗೋವಿಂದ ಭಟ್ರು ಒಂದು ಕಾಲದಲ್ಲಿ ಹಿರಿಯ ಕಲಾವಿದರೊಂದಿಗೆ ಅಥವಾ ಧರ್ಮಸ್ಥಳದಂತಹ ದಿಗ್ಗಜ ಮೇಳಗಳೊಂದಿಗೆ ತಿರುಗಾಟವನ್ನು ನಡೆಸಿದಂಥವರು, ಅತ್ಯದ್ಭುತ ಕಿರೀಟ ವೇಷಧಾರಿಯಾಗಿ ಗುರುತಿಸಿಕೊಂಡಂಥವರು. ಪ್ರಸ್ತುತ ವಿಶ್ರಾಂತ ಜೀವನವನ್ನ ನಡೆಸ್ತಾ ಇದ್ದೇವೆ. ಆರೋಗ್ಯ ಹೇಗಿದೆ ಈಗ? ಒಂದು ಹುಷಾರಿದ್ದೇನೆ ಈಗ, ಮಟ್ಟಿಗೆ ನನ್ನ ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ. ಅಪರೂಪಕ್ಕೊಂದೊಂದು ವೇಷ ಮಾಡ್ತೇನೆ. ವೇಷವನ್ನು ಮಾಡ್ತೇವೆ. ಎಸ್, ನಾನು ನಿಮ್ಮ ಯಕ್ಷ ಪಯಣದ ವಿಚಾರಕ್ಕೆ ಬರ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಬರುವಂತಹ ಮೊದಲು ನಿಮ್ಮ ಹಿನ್ನೆಲೆ ಅನ್ನುವಂಥದ್ದು ಏನು, ಎಲ್ಲಿ ವಿದ್ಯಾಭ್ಯಾಸ, ಹೇಗೆ ಹುಟ್ಟಿರುವಂಥದ್ದು ಎಲ್ಲಿ ಅಂತ ಹೇಳಿ ವೀಕ್ಷಕರಿಗೆ. ಮೂಲತಃ ಕೃಷಿಕರು. ನಮ್ಮ ತಂದೆಯು ಕೃಷಿ ಮಾಡಿಕೊಂಡೇ ಇದು ಮೊದಲಿಂದಲೇ. ಹಾಗೆ ನಾವು 7ನೇ ಕ್ಲಾಸು ಅಷ್ಟೇ ನಾನು ಶಾಲೆಗೆ ಹೋದಂತ, 7ನೇ ತರಗತಿ. ಆ ಬಳಿಕ ಶಾಲೆಗೆ ಹೋಗಿ ಅನುಕೂಲ ನಾನು ಮೊದಲಿದ್ದಲ್ಲಿ. ಅದು ರೆಂಜಿನಾಡಿದೆ, ಕಲ್ಲುಗುಡ್ಡೆ ಅಂತ. ನಾವು ಹುಟ್ಟಿದ್ದು ಮೂಲತಃ ಕೇರಳದವರು. ಮಂಜೇಶ್ವರದ ಹತ್ರ ಕೊಳಚುಪ್ಪು ಅಂತ ನಾವಿದ್ದ ಜಾಗ. ಅಲ್ಲಿಂದ ಮುಂದೆ ಈ ಕಲ್ಲುಗುಡ್ಡೆ ಅಂತ ಹೇಳಬೇಕಂದ್ರೆ ಈ ರೆಂಜಿನಾಡಿಯಿಂದ ಮುಂದೆ ಈಜನಪಡಿಯಿಂದ ಮುಜಿಬಾಳಿತಲ ಗ್ರಾಮ. ಅಲ್ಲಿ ನಮ್ಮ ವಿದ್ಯಾಭ್ಯಾಸ ಎಲ್ಲ ಆಯಿತು. ಅಲ್ಲಿ ಸುಮಾರು 19 ವರ್ಷದಲ್ಲಿ ಒಬ್ಬರ ಜಾಗದಲ್ಲಿ ನಾವಿದ್ದೆವು ಕೃಷಿ ಮಾಡಿಕೊಂಡು. ಆಗ ಶಾಲೆ ನಮಗೆ ಪ್ರಾಥಮಿಕ ಶಾಲೆ ಇದ್ದದ್ದು 7ನೇ ತರಗತಿವರೆಗೆ ಇದೆ ಕಲ್ಲುಗುಡ್ಡೆ ಅಂತ ಹೇಳುವಲ್ಲಿ. ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಡಬಕ್ಕೆ ಮತ್ತೆ 6 ಮೈಲ್ ನಡ್ಕೊಂಡು ಹೋಗ್ಬೇಕು. ಆಗಿನ ಕಾಲದ ವಾಹನ ಸೌಕರ್ಯ ಇರಲಿಲ್ಲ. ಅವಾಗ ಶಾಲೆ ಹೋಗಲಿ ಕಷ್ಟ ಆಯಿತು. ಅವಾಗ ಇದು ಸಾಮಾನ್ಯ ಅದೇ 1972 ಇಸ್ವಿ. ಯಕ್ಷಗಾನದ ಅಭಿರುಚಿ ಮೊದಲು ನಮ್ಮ ತಂದೆಯವರಿಗಿತ್ತು. ಕುರಿಯ ವಿಠಲ ಶಾಸ್ತ್ರಿಗಳು ನಮ್ಮ ತಂದೆ, ನಾವೆಲ್ಲ ನಮಗೆ ದೂರದಲ್ಲಿ ಅವರು ಮಾವ ಆಗ್ತಾರೆ ಸಂಬಂಧದಲ್ಲಿ. ಧರ್ಮಸ್ಥಳದಲ್ಲಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರ ಅಂತ 72ನೇ ಇಸ್ವಿಯಲ್ಲಿ ಪ್ರಾರಂಭವಾದ ಸುಮಾರಿನ ವರ್ಷ. ಅದು ನನ್ನ ತಂದೆಗಳಿಗೆ ಗೊತ್ತಾಯಿತು. ಅಲ್ಲಿ ಹೀಗೆ ಯಕ್ಷಗಾನ ಕ್ಲಾಸ್ ಪ್ರಾರಂಭ ಮಾಡ್ತೀವಿ. ಯಕ್ಷಗಾನ ಅಭಿರುಚಿ ಮೊದಲೇ ಇತ್ತು. ಯಾಕಂದ್ರೆ ತಂದೆಯವರು ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಶಾಸ್ತ್ರಿಗಳು ಅಲ್ಲಿ ಗುರುಗಳು ಅಂತ ಗೊತ್ತಾಯಿತು ತಂದೆಯವರಿಗೆ. ಶಾಸ್ತ್ರಿಗಳಿಗೆ ಹೋದಲ್ವೋ ನನ್ನ ತಂದೆ ಹೆಸರು ಈಶ್ವರ ಭಟ್ರು ಅಂತೇಳಿ. ಈಶ್ವರ ನಾನು ನಿಮ್ಮ ಮಗನ ಬರಲಿ ಅಂತೇಳಿ ಶಾಸ್ತ್ರಿಗಳು ನನ್ನ ಅಲ್ಲಿ ಇರಿಸಿಕೊಂಡು ಆ ವರ್ಷದಿಂದ ನನ್ನ ಯಕ್ಷಗಾನ ಕಲಿಕೆ ಪ್ರಾರಂಭ. ಲಲಿತ ಕಲಾ ಕೇಂದ್ರ 72ನೇ ಇಸ್ವಿ ಪ್ರಾರಂಭದ 1972ನೇ ಇಸ್ವಿಯಲ್ಲಿ ಧರ್ಮಸ್ಥಳ ಕೇಂದ್ರದ ವಿದ್ಯಾರ್ಥಿ. ಅವಾಗ ನಮ್ಮ ಜೊತೆಯಲ್ಲಿ ಉಬರಡ ಉಮೇಶ್, ಚನ್ನಪ್ಪ ಶೆಟ್ಟರು, ಈಗ ಸಿರಿಯೋದು, ಪದ್ಯಾಣ ಗಣಪತಿ ಭಟ್ರು, ಭಾಗವತರು, ಉದ್ಯಾವರ ಜಯಕುಮಾರ್ ಅಂತ ನಮ್ಮ ಧರ್ಮಸ್ಥಳದ ಸಿರಿವೇಶಗಾರಿಯಾಗಿದ್ದರು. ಮತ್ತು ಮುಂಡಾಜಿ ಬಾಲಕೃಷ್ಣ, ಸದಾಶಿವ ಶೆಟ್ಟರು, ಅವರ ಅಣ್ಣನ ಮಗಳು ಇಬ್ಬರು ಇಲ್ಲ. ಇವರೆಲ್ಲ ನಮ್ಮ ತಂಡದವರು. ನಮ್ಮ ತಂಡದಲ್ಲಿ ಇರುವ ಈಗ ಉಮೇಶ್ ಶೆಟ್ಟರು ಇಲ್ಲಿ ನಮ್ಮ ಮನೆ ಹತ್ತಿರ ಇಲ್ಲೇ ಇದ್ದಾರೆ. ಹಾಗಾಗಿ ಆ ಬ್ಯಾಚ್ ನಮ್ಮದು.
ಅಲ್ಲಿ ಚೆನ್ನಪ್ಪ ಶೆಟ್ಟರು ಬಹಳ ಹುಷಾರಾಗಿದ್ದರು, ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಹಾಗೆ ಆವಾಗಿನ ವರ್ಷ 2 ವರ್ಷ ಕೇಂದ್ರ ನಾಟ್ಯಾಭ್ಯಾಸ ಇತ್ತು. ಆಮೇಲೆ ಒಂದೊಂದು ವರ್ಷ ವರ್ಷ ಅಂದರೆ 2 ಮಳೆಗಾಲ ಅಷ್ಟೇ ಆಗೋದು, ಒಂದೇ ವರ್ಷ ಅಂದರೆ 6 ತಿಂಗಳು 2 ಆ ಶುರುವಿನ ವರ್ಷ 2 ಕ್ಲಾಸ್ ಇತ್ತು, ಅಂದರೆ 2 ಮಳೆಗಾಲ. ಅದಾದಮೇಲೆ ನಾನು ಬೇಳೂರು ಮೇಳಕ್ಕೆ ನಮ್ಮ ಹಿರಿಯರು ಸೂರ್ಯಕುಮಾರ್ ಬಂದ್ಬಿಟ್ರು. ಆ ವಿಚಾರಕ್ಕೆ ಬರ್ತೇನೆ. ಈಗ 1972ರಲ್ಲಿ ಕೇಂದ್ರದ ವಿದ್ಯಾರ್ಥಿಯಾಗಿದ್ರಿ. 1972ರ ನಂತರ ಒಂದು 7ನೇ ತರಗತಿಯವರೆಗೆ ನೀವು ಶಾಲಾ ಜೀವನವನ್ನು ಮುಗಿಸಿ ಕೇಂದ್ರಕ್ಕೆ ಬರ್ತೀರಿ. ಕೇಂದ್ರದಲ್ಲಿ ಉಬರಡ್ಕ ಉಮೇಶ್ ಶೆಟ್ಟಿ ಇರ್ತಾರೆ, ಕಜ್ಜಾಣ ಗಣಪತಿ ಭಟ್ರು ಇರ್ತಾರೆ. ಇವರ ಎಲ್ಲರ ನಡುವೆ ನೀವು ಕೂಡ ಕಲಿಕೆಯನ್ನ ಮಾಡ್ತೀರಿ, ಹೆಜ್ಜೆಗಾರಿಕೆಯನ್ನ. ಕುರಿಯ ಗಣಪತಿ ಶಾಸ್ತ್ರಿಯವರು ಹೆಜ್ಜೆಗಾರಿಕೆಯನ್ನ, ಕುರಿಯ ವಿಠಲ ಶಾಸ್ತ್ರಿ ಅವರೊಂದಿಗೆ ಹೆಜ್ಜೆಗಾರಿಕೆಯನ್ನ ಕಲಿತುಕೊಳ್ತೀರಿ. ತದನಂತರ ಅಲ್ಲಿ ನೀವು ಹೆಜ್ಜೆಗಾರಿಕೆಯನ್ನ ಪಡ್ರೆ ಚಂದ್ರ ಅಲ್ಲಿ ಹೆಜ್ಜೆಗಾರಿಕೆಯನ್ನ ಈಗ 2 ವರ್ಷ 6 ತಿಂಗಳ ಕಾಲ ಕಲಿತಿದ್ದೆ. ನಂತರ ಹೇಗೆ ಮುಂದುವರೆದ್ರಿ ಅಲ್ಲಿಂದ? ಅಲ್ಲಿಂದ ನಂತರ ಶುರುವಿನ 1 ವರ್ಷದ ಕ್ಲಾಸ್ ಆದ ತಕ್ಷಣ ನಾನು ಗೋವಿಂದ ಭಟ್ರು ಬೇಳೂರು ಮೇಳ ಅಂತ ಮೊದಲಿತ್ತು. ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬೇಳೂರು ಮೇಳದಲ್ಲಿ ತಿರುಗಾಟ ಮಾಡುವವರು ಇದ್ದರು. ಎಪ್ಪೆಗಟ್ಟೆ ರಾಮೇರಿಗಳು ಮತ್ತು ಬೇಳೂರು ವೆಂಕಟರಮಣ ಭಟ್ರು ಅಂದ್ರೆ ಬಹಳ ದೊಡ್ಡ ಅರ್ಥಧಾರಿ, ಬಹಳ ಹಳೆಯ ಕಾಲ. ನಾವೆಲ್ಲ ಅವರನ್ನು ನೋಡಲಿಲ್ಲ, ಅವರೆಲ್ಲ ಬೇಳೂರಿನವರೇ. ಈ ಬೇಳೂರಿನಲ್ಲಿ ದೇಲಂಪುರಿ ಯಕ್ಷಗಾನ ಮಂಡಳಿ ಅಂತ ಅವರು ಕೃಷ್ಣ ಭಟ್ರು ರಾಮ ಭಟ್ರು ಇಬ್ಬರು ಅಣ್ಣ ತಮ್ಮಂದರು. ಆ ಮೇಳಕ್ಕೆ ನಾನು ಸೂರ್ಯಕುಮಾರಿ ಗೋವಿಂದ ಭಟ್ರು ಕರ್ಕೊಂಡು ಈ ಹುಡುಗ ನಿಮ್ಮ ಒಟ್ಟಿಗೆ ಇರಲಿ ಅಂತೇಳಿ ಅದೇ ಕೃಷ್ಣ ಭಟ್ರು ಮೇಳದಲ್ಲಿ ಅವರಲ್ಲಿ ಅದೇ 1 ವರ್ಷ ಅಲ್ಲಿ ತಿರುಗಾಟ ಮಾಡಿದೆ. 2ನೇ ವರ್ಷ ಪುನಃ ಧರ್ಮಸ್ಥಳ ಮೇಳಕ್ಕೆ ನನ್ನ 2 ವರ್ಷ ಕ್ಲಾಸ್ ಆಯಿತು. ತರಗತಿ ಕೇಂದ್ರದ ವಿದ್ಯಾರ್ಥಿ ಆಯಿತು. ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಮಾಡಿ ಅವಾಗ ನಾನು ಇದ್ದದ್ದು 3ನೇ ವರ್ಷ ತಿರುಗಾಟ ನನ್ನದು. ಆ ಸಲ 2ನೇ ನಾನು ಧರ್ಮಸ್ಥಳ ಮೇಳಕ್ಕೆ ಸೇರಿದ ಮೇಲೆ ಬೇಳೂರು ಮೇಳದಿಂದ ಮತ್ತೆ ನಮಗೆ ಮನೆ ತಾಪತ್ರೆಯಿಂದ 1 ವರ್ಷ ಮೇಳ ಬಿಡಬೇಕಾಗಿ ಬಂತು. ಮೇಳ ಬಿಟ್ಟಿದ್ದೆ. ಮತ್ತೆ ನಾನು ಅಲ್ಲಿಂದ ಮತ್ತೆ ಸುಬ್ರಹ್ಮಣ್ಯ ಮೇಳ, ಶ್ರೀಧರ ಭಂಡಾರಿಗಳ ತಂದೆಯವರು ಶೀನಪ್ಪ ಭಂಡಾರಿಗಳು ಅಂತ ಅವರು ಸುಬ್ರಹ್ಮಣ್ಯ ಮೇಳ ಹಚ್ಚಿದ್ರು. ಆ ಸುಬ್ರಹ್ಮಣ್ಯ ಮೇಳದಲ್ಲಿ 3-4 ವರ್ಷ ತಿರುಗಾಟ ಮಾಡಿದೆ. ಅಲ್ಲಿಂದ ಮತ್ತೆ 1 ವರ್ಷ ಅಲ್ಲಿಂದ ಮತ್ತೆ ಕರ್ನಾಟಕ ಮೇಳಕ್ಕೆ ನಾನು ಸೇರ್ಪಡೆ. ಕರ್ನಾಟಕ ಮೇಳದಲ್ಲಿ 5 ವರ್ಷ ಕೋಳಿ ರಾಮಚಂದ್ರ ಯಾರು, ಅಣ್ಣ ಬೀಜಾರ ಅಣ್ಣಪ್ಪನವರು, ಅರ್ವಹೊರಗಪ್ಪಣ್ಣ ಮತ್ತೆ ಅಲ್ಲಿ ಕರ್ನಾಟಕ ಮೇಳದಲ್ಲಿ ಯಾವ ರೀತಿಯ ವೇಷವನ್ನು ಮಾಡ್ತಾ ಇದ್ರಿ? ಹೇಗೆ? ಪುಂಡು ವೇಷ. ಕೇಂದ್ರದಲ್ಲಿ 2 ವರ್ಷ ಕಲಿತಾದ ನಂತರ ಅಲ್ಲಿ ನೀವು ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆಗೊಳ್ಳುವ ಪ್ರಯತ್ನ ಮಾಡಲಿಲ್ವಾ? ಬೇಣೂರು ಮೇಳಕ್ಕೆ ಹೋಗುವ ಮೊದಲು ಈಗ ಕೇಂದ್ರದಲ್ಲಿ ಕಲಿತವರನ್ನ ಮೇಳದಲ್ಲಿ ಇರಿಸಿಕೊಳ್ಳುವ ಅಂದ್ರೆ ಎಲ್ಲರೂ ನಾವು ಧರ್ಮಸ್ಥಳ ಮೇಳದವರು ಎಲ್ಲ ಅವರಿಗೆ ಬೇಕಾದ ಹುಡುಗರು ಎಲ್ಲರೂ ತಗೊಳ್ಳಿಕ್ಕೆ ಈಗ ನನಗೆ ನೀನು ಸುಮ್ಮನೆ ಇರೋದು ಬೇಡ, ನೀನು ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಬಂದ್ಬಿಟ್ಟು ಕರ್ಕೊಂಡು ಮತ್ತೆ 2 ನಾನು ಅವರೇ ಕರ್ಕೊಂಡು ಇಲ್ಲಿ ಬಂದು ಧರ್ಮಸ್ಥಳ ಮೇಳ. ಯಾವ ವೇಷ ಮಾಡಿದೆ ಆರಂಭದಲ್ಲಿ ಧರ್ಮಸ್ಥಳ ಮೇಳದಲ್ಲಿ? ಯಾವ ವೇಷ? ನಾನು ಕೋಟಂಗಿ ಮಾಡ್ತಿದ್ದೆ. ಬಾಲಗೋಪಾಲ ಪೂರ್ವರಂಗದಲ್ಲಿ. ಆದರೆ ಆ ಬ್ಯಾಚಿನಲ್ಲಿ ಉಬರಡ್ಕ ಉಮೇಶ್ ಶೆಟ್ರು ಮತ್ತು ಮುಂಡಾಜೆ ಸದಾಶಿವ ಶೆಟ್ರು ಅವರು ಬಾಲಗೋಪಾಲರು, ನಂದು ಕೋಡಂಗಿ. ಅಲ್ಲಿಂದ ಮತ್ತೆ ಅದು ಹೋದ ಮೇಲೆ ಬೇಟೆಗೆ ಹೋಗುವ ಗಣಪಾಲಕರು ಹೀಗೆ ಸಣ್ಣ ಸಣ್ಣ ಈಗ ಕಿರಾತ ಪಡೆಗಳು ಮತ್ತು ದೇವೇಂದ್ರ ಒಟ್ಟಿಗೆ ಅಷ್ಟವಸುಗಳಲ್ಲಿ ದಿಕ್ಪಾಲಕರಿತ್ತು, ದೇವೇಂದ್ರ ಅಕ್ಷವರು ಇಂಥದ್ದು ವೇಷಗಳು ಮುಂದುವರಿತಾ ಆಗ 2-3 ವರ್ಷ ತಮಾಷೆಗಳಲ್ಲಿ. ಆದರೆ 1 ವರ್ಷ ನಂದು ತಿರುಗಾಟ ನಿಂತಿತ್ತು, ಅಂದರೆ ನಾನು ಮನೆಯಲ್ಲಿ ನಿಲ್ಬೇಕಾಗಿತ್ತು, ಸ್ವಲ್ಪ ಮನೆ ತಾಪತ್ರೆಯಾಗಿ. ಆಮೇಲೆ 2ನೇ ನಂದು ಸೇರ್ಪಡೆ ಸುಬ್ರಹ್ಮಣ್ಯ ಮೇಳದಲ್ಲಿ ಅದೇ 3 ವರ್ಷ ಇದ್ದೆ ನಾನು. ಆಮೇಲೆ ಕರ್ನಾಟಕ ಮೇಳದಲ್ಲಿ 5-6 ವರ್ಷ ಇದ್ದೆ. ಆಮೇಲೆ 1 ವರ್ಷ ಗೀತಾಂಬಿಕಾ ಯಕ್ಷಗಾನ. ಕರ್ನಾಟಕ ಮೇಳದ್ದು ಹೇಗೆ ಒಡನಾಟ ಹೇಗೆ? ಕಲಾವಿದರೆಲ್ಲ ಮಂಡೇಶ್ವರ ಯಕ್ಷಗಾನ ರಂಗದಲ್ಲಿ ಅದ್ಭುತ ಹೇಳಿಕೊಡುವವರು. ನಿಮ್ಮ ಯಕ್ಷಗಾನದ ಈ ಹೆಜ್ಜೆಗಾರಿಕೆ ಮಾತುಗಾರಿಕೆಲ್ಲ ಅಭಿವೃದ್ಧಿಗೆ ಕರ್ನಾಟಕ ಮೇಳ ಒಂದು ಒಳ್ಳೆಯ ತುಳು ಪ್ರಸಂಗದ ಅಭ್ಯಾಸಗಳನ್ನು ನನಗೆ ಕರ್ನಾಟಕ ಕಾಡಮಲ್ಲಿ ನಾನು ಸೇರಿದ ವರ್ಷ ಕಾಡಮಲ್ಲಿ ಪ್ರಸಂಗ ಆಗ್ತಿತ್ತು. ನಾನು ಮುಂಡಾಗಿ ಬಾಲಕೃಷ್ಣ ಶೆಟ್ಟರು ನಾವು ಪುಂಡೇಶ್ವರ ಜೊತೆ ವಿಷಯಗಳಾಗಿದ್ದೀವಿ. ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಸಾಮುಕರಿದ್ದರು. ರಾಮದಾಸ್ ಸಾಮು, ಕೋಳಿ ರಾಮಚಂದ್ರಯ್ಯರು, ಅರ್ವಹೊರಗಪ್ಪಣ್ಣ, ಉಳಿಂಚ ರಾಮೇರಿಗಳು, ಗುಂಪೆ ರಾಮೇರಿಗಳು,
ವಿಜಯಾರಣ್ಯಪ್ಪನವರು, ತುಂಬ ಲಕ್ಷ್ಮಣ ಶೆಟ್ಟರು, ಅಳಿಕೆ ಲಕ್ಷ್ಮಣ ಶೆಟ್ಟರು ಅಂತ ಒಳ್ಳೆ ವೇಷದ ಪುಂಡರೀಕಾಕ್ಷ ಬಾದರ ಶ್ರೀವೇಷಕ್ಕೆ ಈಗ ತುಂಬ ಒಳ್ಳೊಳ್ಳೆ ಕಲಾವಿದರ ತಿರುಗಾಟ ಜೊತೆಯಲ್ಲಿ ಇದ್ದೆ ನಾನು. 5 ವರ್ಷ ಏನು ತಿರುಗಾಟ ಮಾಡಿದ್ರಿ ಅಂತ ಹೇಳಿದೆ. ಅಲ್ಲಿ ಕರ್ನಾಟಕ ಮೇಳದ ನಂತರ ಕರ್ನಾಟಕ ಮೇಳದ ನಂತರ ನಾನು ಈ ಶ್ರೀಧರ ಭಂಡಾರಿಗಳ ಪುತ್ತೂರು ಮೇಳ ಅಂತ ಆಯ್ತು. ಪುತ್ತೂರು ಶ್ರೀನಪ್ಪ ಭಂಡಾರಿಗಳ ಮಗಂದು ಪುತ್ತೂರು ಶ್ರೀಧರ ಭಂಡಾರಿಗಳು ಧರ್ಮಸ್ಥಳ, ಹೌದು ಧರ್ಮಸ್ಥಳ, ಅವರ ಮೇಳದಲ್ಲಿ 1 ವರ್ಷ ತಿರುಗಾಟ ಮಾಡಿದೆ ಪುತ್ತೂರು ಮೇಳದಲ್ಲಿ. ಆಮೇಲೆ ಧರ್ಮಸ್ಥಳ ಮೇಳಕ್ಕೆ ವಾಪಸ್ ಸೇರ್ಪಡೆ. 2 ವರ್ಷ ತಿರುಗಾಟ, 3 ವರ್ಷ ತಿರುಗಾಟ ಮಾಡಿ ಪುನಃ ಧರ್ಮಸ್ಥಳ ಮೇಳಕ್ಕೆ ಬಂದ್ರಿ. ಅದು ಪುನಃ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಆಯ್ತು ನಾನು. ಅಲ್ಲಿಗೆ ಹೇಗೆ ಬಂದ್ರಿ? ಯಾರು ಸೇರ್ಪಡೆಗೊಳಿಸಿದ್ರು? ಏನು ಕಾರಣ? ಪುನಃ ಧರ್ಮಸ್ಥಳ ಮೇಳಕ್ಕೆ ನಾನು ಕರೆದ್ರು. ಹೌದು. ಶ್ರೀಧರ ಭಂಡಾರಿ ಮೇಳ ನಿಂತು ಹೋಗಿ ಪುತ್ತೂರು ಬರುವಂಥ ಕಾಂತಾವರ ಮೇಳತ್ನೆಲ್ಲ ಮಾಡಿದ್ರು. ನಾನು ಅದು ಇಲ್ಲಿಗೆ ಧರ್ಮಸ್ಥಳ ಮೇಳಕ್ಕೆ ಪುನಃ ಬಂದು ಸೇರ್ಪಡೆ ಆಯಿತು. ಧರ್ಮಸ್ಥಳ ಮೇಳಕ್ಕೆ ಆಮೇಲೆ ದೀರ್ಘ ತಿರುಗಾಟ 30 ವರ್ಷ. ನಾನು ನಿವೃತ್ತಿ ಆದರೂ ನಾನು ಅದರಲ್ಲಿ ಧರ್ಮಸ್ಥಳ ಮೇಳದೆ. ಮತ್ತೆ ಬೇರೆ ಯಾವುದೇ ಮೇಳ ನಿಮಗೆ ಪ್ರಸ್ತುತ ನಿಮ್ಮದೇ ಆಗಿರುವಂತಹ ಒಂದು ನಿಡ್ಲೆ ಗೋವಿಂದ ಭಟ್ಟರ ಅಭಿಮಾನಿ ವರ್ಗವೇ ಇದೆ. ನಾನು ವಿಡಿಯೋದಲ್ಲಿ ಕೂಡ ಅನೇಕ ಕಮೆಂಟ್ ಹಾಕ್ತಾ ಇದ್ರು, ಅವರನ್ನ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡಿ. ತಮ್ಮ ಬಗ್ಗೆ ಎಲ್ಲ ಗೊತ್ತಿರುವಂಥದ್ದೇ. ಒಂದು ಈ ವಿಚಾರಕ್ಕೆ ಬರುವ ಮುನ್ನ ನೀವು ಧರ್ಮಸ್ಥಳ ಮೇಳದಲ್ಲಿ ಮಾಡಿದಂತಹ ಸುದೀರ್ಘ ತಿರುಗಾಟದ ಅನುಭವ ನಿಮಗೆ ಹೇಗೆ? ಆ ಅನುಭವಗಳೆಲ್ಲ ಹಿರಿಯ ಕಲಾವಿದರೊಂದಿಗೆ. ನಾನು ಯಕ್ಷಗಾನಕ್ಕೆ ಪ್ರವೇಶಾದ್ಯ ಧರ್ಮಸ್ಥಳದಿಂದಲೇ. ಮತ್ತೆ ಒಂದು 5-6 ವರ್ಷ ನಂತರ ಬೇರೆ ಬೇರೆ ಮೇಳಗಳಲ್ಲಿ ಆಯ್ತು. ಅದೇ ಮೇಳ ತಿರುಗಾಟ ಇಲ್ಲ ಅಂತ ಆಗಲಿಲ್ಲ, 1 ವರ್ಷ ಮಾತ್ರ ನನ್ನ ಮನೇಲಿ ಕೂತು. ಆಮೇಲೆ ನಾನು ಪ್ರತಿ ವರ್ಷವೂ ತಿರುಗಾಟ ಮಾಡ್ತಿದ್ದೆ, 2-3 ಬೇರೆ ಮೇಳಗಳಿಗೆ. ಆಮೇಲೆ ಧರ್ಮಸ್ಥಳ ಮೇಳಕ್ಕೆ ಬಂದ ಮೇಲೆ ನಾನು ಬೇರೆ ಮೇಳಕ್ಕೆ ಹೋಗಲಿಲ್ಲ. ಪುನಃ ಧರ್ಮಸ್ಥಳ ಮೇಳಕ್ಕೆ ಬಂದ ಮೇಲೆ ಬೇರೆ ಮೇಳಕ್ಕೆ ನಾನು ನಿವೃತ್ತಿ ಆದವಾಗಲೂ ನನಗೆ ಮನೆ ತಾಪತ್ರದಿಂದಾಗಿ ನಾನು ನಿವೃತ್ತಿ ಆದದ್ದು. ಇಲ್ಲಿ ಮನೆಯಲ್ಲಿ ಯಾರಿಲ್ಲ, ಮಗ ಬೇರೆ ಕೆಲಸದಲ್ಲಿ, ಮಗಳಿಗೆ ಮದುವೆ ಆಯಿತು, ಮನೆಯಲ್ಲಿ ನಾವಿಬ್ಬರೇ ಇರೋದು. ಹಾಗಾಗಿ ಮನೆಯಲ್ಲಿ ತಿರ್ಬೇಕಾದ್ರೆ ನಾನು ತಿರುಗಾಟ ನಿಲ್ಲಿಸಿ ಇದರ ಮಧ್ಯೆ ಧರ್ಮಸ್ಥಳ ಮೇಳದಲ್ಲಿ ಇರುವಾಗ ಅಲ್ಲಿ ಒಳ್ಳೊಳ್ಳೆ ಕಲಾವಿದರ ಅದೇ ಅಲ್ಲಿಯ ವರ್ಣನ ಹೇಗೆ ಪೌರಾಣಿಕ ಪ್ರಸಂಗಗಳ ಅನುಭವ ಹೆಚ್ಚು ಧರ್ಮಸ್ಥಳ ಮೇಳದಲ್ಲಿ. ನಾನು ಒಳ್ಳೆ ಹೆಸರು ನಿಡ್ಲೆ ಗೋಯ್ಬಿಟ್ರು ಅಂತ ನೀವು ಹೇಳಿದಾಗ ಕಿರಟೆ ಯಾವುದೇ ವೇಷ ಆಗಲಿ ಅಲ್ಲಿ ನಾನು ಬಂತು. ಅದಕ್ಕೆ ಪೂಜ್ಯ ಕಾವಂದ್ರನ್ನು ನಾವು ಬರೆಯವಾಗಿದ್ದೆ ಹೆಗ್ಡೆಯವರು. ಯಕ್ಷಗಾನದಲ್ಲಿ ನಾನು ಒಂದ್ಸಲ ತುಂಬ ಕಲಾವಿದರಿಗೆ ಆಶ್ರಯದಾತನಾಗಿದ್ದಾರೆ. ತುಂಬ ಕಲಾವಿದರು ಆ ಲಲಿತ ಕಲಾಕೇಂದ್ರದಲ್ಲಿ ತಯಾರಾದ. ನನ್ನ ಪ್ರಕಾರ ಈಗ ಇರುವಂಥ ಹೆಸರುವಾಸಿ ಕಲಾವಿದರೆಲ್ಲ ಧರ್ಮಸ್ಥಳದಲ್ಲಿ ಕೇಂದ್ರದಿಂದಲೇ ಸಿದ್ಧರಾಗಿ ಬಂದಂಥದ್ದು. ಮತ್ತೆ ಅವರಿಂದ ಕಲಿತವರು ಬೇರೆ ಇರಬಹುದು. ಅದು ಪ್ರಧಾನ ಧರ್ಮಸ್ಥಳ. ಅವಾಗ ಯಕ್ಷಗಾನಕ್ಕೆ ಬೇರೆ ಶಾಲೆಗಳಿರಲಿಲ್ಲ. ಈಗ ಇವರು ನಮ್ಮ ಪೆರ್ರದಲ್ಲಿ ನಮ್ಮ ಸಪ್ಪಣಗೌಡ ರಾಮಭಟ್ಟ ಚಂದು ಸ್ಮಾರಕ ಶಾಲೆ ಅಂತ ಅದು ಇತ್ತೀಚೆಗೆ ಶುರು ಮಾಡಿದ್ದು. ಈ ಒಂದು 20-25 ಬೇರೆ ಬೇರೆ ಶಾಲೆಗಳಾಗ್ತದೆ. ಅದ್ರ ಮೊದಲು ನಾನು ಹೇಳ ಕುರಿಯ ವಿಠಲ ಶಾಸ್ತ್ರಿಗಳ ಮನೆಯಲ್ಲಿ ಕ್ಲಾಸ್ ಮಾಡ್ತಿದ್ರು. ನಾನು ಹೋಗಲಿಲ್ಲ ಅಲ್ಲಿಗೆ. ಅವರು ಗುರುಗಳು ನಮಗೆ ಅವರು ಯಾವುದೇ ಧರ್ಮಸ್ಥಳದಲ್ಲಿ ಹೆಚ್ಚು ತಯಾರಾದ್ದು ಧರ್ಮಸ್ಥಳದ ಲಲಿತ ಕಲಾಕೇಂದ್ರದಲ್ಲಿ. ಆ ಕೇಂದ್ರಕ್ಕೆ ಸೇರುವುದೇ ಒಂದು ಚಾಲೆಂಜಿಂಗ್ ವಿಷಯ ಆಗಿತ್ತು ಅಂತ ಎಲ್ಲಿ ಇಂಟರ್ವ್ಯೂ ಮಾಡ್ತಿದ್ರು. ನಾನು ಇಂಟರ್ವ್ಯೂ ಇಲ್ಲದೆ ಸೇರ್ಪಡೆ ಆದ್ರು. ಯಾಕಂದ್ರೆ ಶಾಸ್ತ್ರಿಗಳು ನಮಗೆ ನೆಂಟರು, ನಮ್ಮ ತಂದೆಗೆ ಮೊದಲಿಂದಲೇ ಪರಿಚಯ. ಹಾಗೆ ಈಶ್ವರಣ್ಣ ನಿಮ್ಮ ಮಗನ ಬರಲಿ ಅಂತೇಳಿ ಅವರು ಸೇರ್ಪಡೆ ಮಾಡಿಕೊಂಡ್ರು. ನಿಮಗೆ ಆಸಕ್ತಿ ಇತ್ತ ಯಕ್ಷಗಾನದಲ್ಲಿ? ನಮಗೆ ನಮ್ಮ ತಂದೆಯವರಿಗೆ ಆಸಕ್ತಿ ಇತ್ತು. ನನ್ನ ಅಣ್ಣನ ತಾಳ ಅಂತೇಳಿ ಅರ್ಥ ಮಾತಾಡ್ತಿದ್ರು. ನನ್ನ ಅಣ್ಣ ಹವ್ಯಾಸಿ ಭಾಗವತರು. ನನ್ನ ಅಣ್ಣ 7 ವರ್ಷ. ಇದನ್ನ ನೋಡಿ ನೋಡಿ ನಿಮಗೆ ಆಸಕ್ತಿಯನ್ನು ಬೆಳೆದುಕೊಳ್ಳುತ್ತೆ ಅಂತ ಹೇಳಿ ಹಾಗೆ ಅಭಿರುಚಿ ಇತ್ತು ನಮಗೆ ಯಕ್ಷಗಾನದಲ್ಲಿ. ಧರ್ಮಸ್ಥಳ ಮೇಳದಲ್ಲಿ ಗೋವಿಂದ ಭಟ್ರು, ಎಂಟಗಟ್ಟೆ ರಾಮನೇಗೌಡರು, ಪುತ್ತೂರು ನಾರಾಯಣರು, ಕುಂಬಳೆ ಸುಂಕುಂಬಳೆ, ಈ ಮೇಳದಲ್ಲಿ ಕಡತೋಗ ಭಾಗವತರು, ಚಿಪ್ಪಾರ ಕೃಷ್ಣೇಗೌಡರು, ಅವರಿಂದ ಮತ್ತೆ ಪುತ್ತಿಗರು, ಅಡೂರು ಗಣೇಶ, ರಾಮಕೃಷ್ಣ ಮಯ್ಯರು, ಈ ವಸಂತ ಗೌಡರು, ಇವರೆಲ್ಲ ಮತ್ತೆ ನಾಯನ್ ಕುಮಾರ್ ಹಾಸ್ಯಗಾರಾಗಿದ್ದರು. ನಾನು ಸೇರ್ಪಡೆಗೂ ಗೋಪಾಲಕೃಷ್ಣ ಜೋಶಿ ಇದ್ರು, ವಿಟ್ಲ ಗೋಪಾಲಕೃಷ್ಣ ಜೋಶಿ ಹಾಸ್ಯಗಾರರು. ನನಗೆ ಅವರ ಒಡನಾಟ ಸಿಕ್ಕಿದ್ದು 1-2 ವರ್ಷ ಮಾತ್ರ. ಮತ್ತೆ ನಾಯನ್ ಕುಮಾರ್ ಒಡನಾಟ ಹಾಸ್ಯಕ್ಕೆ. ಮತ್ತು ಹಿರಿಯರು ಕುಂಬಳೆ ಶ್ರೀಧರರು, ಒಳ್ಳೊಳ್ಳೆ ಕಲಾವಿದರ ಒಡನಾಟ. ಆವಾಗ ಒಂದೊಂದೇ ವೇಷಗಳ ಪುಂಡು ವೇಷ ಮಾಡುತ್ತಾ ಮತ್ತು ರಾಜವೇಷಗಳನ್ನು ಕೊಟ್ಟು ಕಡತೋಕದವರು. ರಘುರಾಮ ಹೊಡ್ರ ಗರಡಿಯಲ್ಲಂತೂ ನಾವು ತುಂಬ ತಯಾರಾಗಿದ್ದೇವೆ. ಅದಕ್ಕೆ ನನಗೆ ನಿರ್ದೇಶಕರು ಗೋವಿಂದ ಅವರು ಕೂಡ ಪ್ರಸ್ತುತ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಮತ್ತು ಗೋವಿಂದ ಭಟ್ರ ಮಾರ್ಗದರ್ಶನ, ಪುತ್ತೂರು ನಾರಾಯಣ ಅವರು ಈ ನಾಟಕ ವೇಷಗಳು, ಎಂಟಗಟ್ಟೆ
ಇವ್ರ ಜೊತೆ ಇವರು ನಮ್ಮ ಶ್ರೀಧರ್ ಭಂಡಾರಿಗಳು ಮತ್ತೆ ನಿಮ್ಮದು ಹೇಗಿತ್ತು ಒಡನಾಟ ಅಂತ ಹೇಳಿ ಒಳ್ಳೆಯದು ಒಳ್ಳೆದು. ನಮ್ಮದು ಇಂದ್ರಜಿತ್ತು ಅವರ ಲಕ್ಷ್ಮಣ, ಲಕ್ಷ್ಮಣ. ಅವ್ರು ನಮ್ಮಿಂದ ಹಿರಿಯ ಕಲಾವಿದರು. ಅವರು ಹಿರಿಯ ಕಲಾವಿದರು ಆದರೂ ಅವರು ಪ್ರಾಯ ಮೊನ್ನೆವರೆಗೂ ಲೀಲೆಯ ಕೃಷ್ಣ ಮಾಡಿದರೆ ಅಷ್ಟು ಕೊಂಡಾಟ ಕಾಣ್ತಿತ್ತು ಅವರಿಗೆ. ಶ್ರೀಧರ ಭಂಡಾರಿಗಳ ಪ್ರಾಯ ಗೊತ್ತಾಗ್ತಿರಲಿಲ್ಲ. ಅವರು ನನ್ನ ಹತ್ರ ಅಂದರೆ ನೀವು ಇಂದ್ರಜಿತ್ತು ಮಾಡಿ ನಾನು ಲಕ್ಷ್ಮಣ ಮಾಡುತ್ತೇನೆ ಅಂತ ಮಾಡಿ ಎಷ್ಟೋ ಸಲ ಮೇಳದಲ್ಲಿ ಆಗಿದೆ. ಜಮದಗ್ನಿ ಪರಶುರಾಮ ಆಗಿದೆ. ಮತ್ತು ಗೋವಿಂದ ಭಟ್ರ ಜೊತೆಯಲ್ಲಿ ನಮ್ಮ ಮಧುಬೇಟವರು, ಹೆಂಪೆಗಟ್ಟೆಗಳ ಒಂದು ಮಧುಬೇಟವರು ಇದರ ಜೊತೆ ಆಗ್ತಿಲ್ಲ. ವೇಷಗಳ ಅನುಭವ ಅಲ್ಲಿ ಆಯಿತು. ಆ ಸಮಯದಲ್ಲಿ ನಾನು ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಂತ ನಿಡ್ಲೆ ತಿರುಗಾಟವನ್ನು ನಾನು ಪ್ರಾರಂಭಿಸಿದೆ. ಪ್ರಸ್ತುತ ಈಗಲೂ ಕೂಡ ತಿರುಗಾಟವನ್ನು ಮಾಡ್ತಾ ಇದ್ದೀರಿ, ಕಲಾವಿದರಿದ್ದಾರೆ, ಮಗ ನಡೆಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಕಲಾವಿದರು ಎಲ್ಲೋ ಮನೆಯಲ್ಲಿ ವಿಶ್ರಾಂತ ಜೀವನವನ್ನ ನಡೆಸಬೇಕಾದಂತಹ ಸ್ಥಿತಿಯಲ್ಲಿ ಒಂದಷ್ಟು ಕಲಾವಿದರ ಬದುಕಿಗೆ ಬೆಳಕಾಗಬೇಕು ಅನ್ನುವಂತಹ ಉದ್ದೇಶದಿಂದ ಕಲಾವಿದರನ್ನು ಒಟ್ಟುಗೂಡಿಸಿ ಮೈಸೂರು, ಬೆಂಗಳೂರು ಹೀಗೆ ನಾನಾ ಕಡೆಗಳಲ್ಲಿ ಮಳೆಗಾಲದ ಯಕ್ಷಗಾನದ ತಿರುಗಾಟವನ್ನ ನಿಡ್ಲೆ, ಪ್ರಸ್ತುತ ಇವರೇ ಅದರ ಯಜಮಾನರಾಗಿದ್ದು ಒಂದು ಟೂರಿನ ಆಟದಾಗೆ ಮಾಡ್ತಾ ಇದ್ದೀರಿ. ನಿಡ್ಲೆಯಲ್ಲಿ ಅನೇಕ ವರ್ಷಗಳಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಯಾರಾದರೂ ಮಳೆಗಾಲದ ಸಂದರ್ಭದಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಕೊಡಬೇಕು ಅಂತ ಹೇಳಿದ್ರೆ ಅತ್ಯಂತ ದಿಗ್ಗಜ ಕಲಾವಿದರು ಇರುವಂತ ಸಟ್ ಅಂತ ಕಾಣ್ತದೆ ನಿಮ್ಮದು ನಿಡ್ಲೆ. ಪ್ರಸ್ತುತ ಈಗಲೂ ಒಳ್ಳೆ ಕಲಾವಿದರು, ಈಗಲೂ ಒಳ್ಳೆ ಕಲಾವಿದರು, ಒಳ್ಳೊಳ್ಳೆಯ ಕಟೀಲು ಮೇಳದ್ದು, ಧರ್ಮಸ್ಥಳ ಮೇಳದ್ದು, ಬೇರೆ ಬೇರೆ ಮೇಳದ ಒಳ್ಳೆ ಕಲಾವಿದರು, ಹನುಮಗಿರಿ ಮೇಳದ ಕಲಾವಿದರು ಎಲ್ಲ ಸೇರಿ ಇವರ ಪ್ರದರ್ಶನವನ್ನ ಯಾವಾಗ ಮೇಳಗಳ ತಿರುಗಾಟ ಕಡೆಯ ತಿರುಗ ಗೆಜ್ಜೆ ಬಿಚ್ಚಿಸಿ 6 ತಿಂಗಳ ವಿಶ್ರಾಂತಕ್ಕೆ ಕಲಾವಿದರೆಲ್ಲಿ ಹೋಗ್ತಾರೆ, ತದನಂತರ ಇವರ ಮಳೆಗಾಲದ ತಿರುಗಾಟದ ಮೇಳಗಳು ಹೊರಡುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಏನೋ ಕಾರ್ಯಕ್ರಮ ನೀಡಬೇಕು ಅಂತ ಹೇಳಿ ಆಸಕ್ತಿ ಉಂಟು ಅವರು ಇವರನ್ನ ಭೇಟಿ ಆಗಬಹುದು. ನಂಬರ್ ಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನಾನು ಇವರ ನಂಬರನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ.